ಈ ಕೋರ್ಸಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಬೇಸಿಕ್ಕು ಆಯುರ್ವೇದ ಹೇಗಿತ್ತು, ಎಲ್ಲಿಂದ ಬಂತು, ಆ ಟೆಕ್ನಿಕ್ ಪಾಯಿಂಟ್ಗಳನ್ನು ನೀವು ಆಯುರ್ವೇದದಲ್ಲಿ ಕಲಿತೀರಾ. ನಿಮಗೆ ಕೋರ್ಸ್ ರೆಕಾರ್ಡಿಂಗ್ ಹೆಚ್ಚು ಕಡಿಮೆ 45 ಡೇಸ್ ಮಟ್ಟ ಸಿಗುತ್ತೆ. ಸಿಂಗಲ್ ಪಾಯಿಂಟ್ ಥೆರಪಿದು ಸ್ಟಾರ್ಟ್ ಆಗ್ತಿದೆ, ಆಯುರ್ವೇದ ಸ್ಟಾರ್ಟ್ ಆಗ್ತಿದೆ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಕೋರ್ಸ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇದ್ದೇನೆ. ಆಯುರ್ವೇದ ಸ್ಟಾರ್ಟ್ ಆಗ್ತಿದೆ ಇದೇ ಆಗಸ್ಟ್ 21ರಿಂದ. 17 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಬೆಂಗಳೂರಿನ ಹಿರಿಯ ಒಂದು ವೈದ್ಯರು BMS ಮಾಡಿರೋರು ಆಯುರ್ವೇದದಲ್ಲಿ ಕೂಡ. ಸೊ ಅವರಿಂದ ಈ ಒಂದು ವಿದ್ಯೆಯನ್ನು ನಾವು ಸಾಮಾನ್ಯ ಜನರಿಗೆ ಮತ್ತು ಹೀಲರ್ಸ್ಗಳಿಗೆ ಕೊಡುವಂಥ ಯೋಚನೆ ಇದೆ. ಹಾಗಾಗಿ ಯೋಚನೆ ಎಲ್ಲ ಆಲ್ರೆಡಿ ಕೋರ್ಸ್ ಅನೌನ್ಸ್ ಆಗಿದೆ. ಕೋರ್ಸ್ ಫೀಸ್ ಬಂದುಬಿಟ್ಟು ಈಗ 1699 ಇದೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ 2500 ಆಗುತ್ತೆ. ಈ ಕೋರ್ಸಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಬೇಸಿಕ್ಕು ಆಯುರ್ವೇದ ಹೇಗಿತ್ತು, ಎಲ್ಲಿಂದ ಬಂತು, ಹೇಗೆ ವರ್ಕ್ ಆಗುತ್ತೆ, ಅದರದ್ದು ವಿಂಗ್ಸ್ಗಳೆಷ್ಟಿದೆ, ಆಯುರ್ವೇದನ ಯಾರಿಗೇನು ಕೊಡ್ಬೋದು, ಫುಡ್ಡನ್ನ ಯಾವ ಥರ ಮೇಂಟೈನ್ ಮಾಡ್ಬೋದು. ತುಂಬ ಜನಕ್ಕೆ ಫುಡ್ಡು ಕೊಡೋದೇ ಗೊತ್ತಿಲ್ಲ ಹೀಲರ್ಸ್ಗಳಿಗೆ. ಇದರಲ್ಲಿ ನೀವು ನೋಡಿದಾಗ ಫುಡ್ಗಳನ್ನು ಯಾವ ಋತುಗಳಲ್ಲಿ ಯಾವ ಟೈಮಲ್ಲಿ ಎಷ್ಟು ಕಿಲೋಮೀಟ್ರ್ ಒಳಗಡೆ ಒಂದು ಎಕ್ಸಾಂಪಲ್ 150 ಕಿಲೋಮೀಟ್ರ್ ಒಳಗಡೆ ಬರುವಂಥ ಸಸ್ಯಗಳನ್ನು ಅಥವಾ ಹಣ್ಣುಗಳನ್ನು ತಿನ್ನಬೇಕು ಅಂತಿದೆ ಹೆಚ್ಚು ಕಡಿಮೆ. ಸೊ ಅದೇನಾಗುತ್ತೆ, ನಮಗೆ ಲೋಕಲಾಗಿ ನಾವು ಸೆಟ್ ಆಗಲಿಕ್ಕೆ ಸರಿ ಆಗುತ್ತೆ. ಇಂಥವೆಲ್ಲ ಒಂದೊಂದು ಟೆಕ್ನಿಕ್ ಪಾಯಿಂಟ್ಗಳಿರುತ್ತೆ. ಆ ಟೆಕ್ನಿಕ್ ಪಾಯಿಂಟ್ಗಳನ್ನು ನೀವು ಆಯುರ್ವೇದದಲ್ಲಿ ಕಲಿತೀರಾ. ತುಂಬ ಚೆನ್ನಾಗಿದೆ. 5 ದಿವಸದ ಕೋರ್ಸ್ ಇದೆ. ನಿಮಗೆ ಕೋರ್ಸ್ ರೆಕಾರ್ಡಿಂಗ್ ಹೆಚ್ಚು ಕಡಿಮೆ 1 ರಿಂದ 1.5 ತಿಂಗಳು ಸಿಗುತ್ತೆ. 45 ಡೇಸ್ ಮಟ್ಟ ಸಿಗುತ್ತೆ. ಸೊ ಹಾಗಾಗಿ ಈ ಕೋರ್ಸ್ನ ನೀವು ಜಾಯ್ನ್ ಆಗಬೇಕಾಗಿದ್ದರೆ ನಮ್ಮ ಆಯುಷ್ ಮಂಡಲಂ ಈ ನಂಬರ್ ಬರುತ್ತೆ, ನಂಬರ್ಗೆ ಮೆಸೇಜ್ ಮಾಡಿ. ನಿಮಗೆ ಸಿಂಗಲ್ ಪಾಯಿಂಟ್ ಥೆರಪಿದು ಸ್ಟಾರ್ಟ್ ಆಗ್ತಿದೆ, ಆಯುರ್ವೇದ ಸ್ಟಾರ್ಟ್ ಆಗ್ತಿದೆ. ಎರಡರಲ್ಲಿ ಯಾವ್ದು ಬೇಕು ಕೋರ್ಸ್ನ ಸೇರ್ಕೊಳ್ಬೋದು. ಸೊ ಈ ಕೋರ್ಸ್ನ ಜಾಯ್ನ್ ಆಗೋದ್ರಿಂದ ನಿಮಗೆ ಫುಡ್ದು ಯಾವ್ಯಾವ ಕೌಂಟರ್ಗಳನ್ನ ಮಾಡ್ಬೋದು, ಯಾವ ಥರ ಸ್ಟೆಪ್ಸ್ನ ತೊಗೊಳ್ಬೋದು, ಯಾವ ಋತುವಿನಲ್ಲಿ ಯಾವ ಹಣ್ಣನ್ನು ತೊಗೊಳ್ಬೋದು, ಯಾವ ಸಸ್ಯವನ್ನು ಅಂದರೆ ಸೊಪ್ಪುಗಳನ್ನ ತಿನ್ಬೋದು, ಯಾವ ಆಹಾರವನ್ನು ತೊಗೊಳ್ಬೋದು, ಎಷ್ಟು ಕಿಲೋಮೀಟರ್ಗಳು ತೊಗೊಂಡ್ರೆ ಉತ್ತಮ, ಇಂಥ ಬೇಸಿಕ್ ಪಾಯಿಂಟ್ಗಳನ್ನು ನಾವು ಹೇಳಿಬಿಟ್ಟು ಈ ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಸೇರೋರಿದ್ದರೆ ಇದಕ್ಕೆ ಮೆಸೇಜ್ ಮಾಡಿ, ಅದು ಮುಂದಿನ ಅಪ್ಡೇಟ್ ಕೊಡ್ತೇನೆ. ನಾನು ನನ್ನ ಗದ್ದೆಗೆ ಬಂದಿದ್ದೆ, ಹಾಗೆ ಒಂದು ವಿಡಿಯೋ ಮಾಡುವ ಅಂತ ಅನ್ನಿಸ್ತು. ಇದು ನಮ್ಮ ಹೊಳೆ ಪಕ್ಕದಲ್ಲಿರೋದೆ. ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ಮತ್ತೆ ವಿಡಿಯೋ ಹಾಕುವ. ಅಷ್ಟೇ, ಧನ್ಯವಾದ.